ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ? ಎಲ್ಲರೂ ಯಾವತ್ತಾದರೂ ಒಂದು ದಿವಸ ಚೆನ್ನಾಗಿ ಬದುಕಲೇಬೇಕಲ್ವ ಫ್ರೆಂಡ್ಸ್? ಕಷ್ಟ ಸುಖ ಮಾಮೂಲಿ ಇದ್ದೇ ಇರುತ್ತೆ. ಇನ್ನು ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಬೆವರು ಬರ್ತಾಯಿದೆ, ಒರೆಸ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಯಾರಲ್ಲ ಇದೇ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಂದು ಕೆಲಸ ಎಲ್ಲ ಇವತ್ತು ಮುಗೀತು. ಮಾಮೂಲಿ ಫ್ರೆಂಡ್ಸ್, ಬಟ್ಟೆ ವಾಶ್ ಮಾಡೋದು. ಇವತ್ತು ಬಟ್ಟೆ ಏನು ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್, ನನ್ನ ಬಟ್ಟೆ ಸ್ವಲ್ಪನೇ ಇತ್ತು, ಸ್ವಲ್ಪನೇ ವಾಶ್ ಮಾಡಿದ್ದೀನಿ ಬಟ್ಟೆನ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಂದು ಟಾಪು ಬಟನ್ ಇದೆ ಫ್ರೆಂಡ್ಸ್. ಈ ಥರ ಟಾಪು ನಾನು ಜಾಸ್ತಿ ಏನು ತಗೊಳ್ಳಲ್ಲ ಫ್ರೆಂಡ್ಸ್, ಯಾವಾಗಾದರೂ ಹೋದಾಗ ಒಂದೊಂದು ಯಾವಾಗಾದರೂ ತಗೊಂಡಿರ್ತೀನಿ ಫ್ರೆಂಡ್ಸ್. ಇದು ಕಾಲರ್ ಇತ್ತಲ್ಲ ಅಂತ ತಗೊಂಡೆ, ಆದರೆ ಸ್ವಲ್ಪ ಲೂಸ್ ಆಗಿದೆ. ಇದನ್ನು ಇನ್ನೂ ಟೈಟ್ ಮಾಡಿಸಿಲ್ಲ, ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ವೀಡಿಯೋ ಮಾಡುವಾಗ ಹಾಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಫ್ರೆಂಡ್ಸ್, ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನು ಅಂತ, ನಿಮಗೆ ಗೊತ್ತಿರುತ್ತೆ. ಬನ್ನಿ ಫ್ರೆಂಡ್ಸ್, ನಮಗೆ ಊರ ಕಡೆ ಎಲ್ಲ ಏನು ಮಾಡ್ತಾಯಿದ್ರು, ಅಮಾವಾಸ್ಯೆ ಬಂದರೆ ಅಯ್ಯೋ ಇವತ್ತು ಅಮಾವಾಸ್ಯೆ, ಹೊರಗಡೆ ಹೋಗಬಾರ್ದು, ಗದ್ದೆ ಹತ್ರ ಹೋಗಬಾರ್ದು, ಎಲ್ಲಿಗಾದ್ರೂ ಹೋಗಲಿ ನಮ್ಮ ಅಮ್ಮವರು ಹಿಂದ್ಗಡೆನೇ ಹೇಳಿ ಕಳಿಸ್ತಾಯಿದ್ರು ನಮಗೆ, ಇವತ್ತು ಅಮಾವಾಸ್ಯೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಾ, ಅಮಾವಾಸ್ಯೆ ದಿವಸ ಯಾರಾದರೂ ಸತ್ತೋದ್ರೆ, ಏನಾರು ಸಾವು ಹೋಗೋಕ್ಕೋದ್ರೆ, ಅಯ್ಯೋ ಇವತ್ತು ಅಮಾವಾಸ್ಯೆ ಹೋಗಬಾರ್ದು, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಮಾತಾಡ್ಕೊತಾಯಿದ್ರು. ಆಮೇಲೆ ಫ್ರೆಂಡ್ಸ್, ನನಗೆ ನನ್ನ ಮಗ ಹುಟ್ಟಿದ್ದು ಅಮಾವಾಸ್ಯೆ ದಿವಸನೇ. ಅಮಾವಾಸ್ಯೆ ದಿವಸ ನಾನು ಹಾಸ್ಪಿಟ್ಲಲ್ಲಿದ್ದೆ. ಆವಾಗ ಅಯ್ಯೋ ಇವತ್ತೇ ಡಿಲಿವರಿ ಆಗುತ್ತೇನೋ ಇವತ್ತೇ, ಆದರೆ ಅವನು ಅಮಾವಾಸ್ಯೆ ದಿವಸನೇ ಹುಟ್ಟಿದ್ದು. ಹಂಗಾಗಿ ಫ್ರೆಂಡ್ಸ್, ಏನು ಗೊತ್ತಾ, ಎಲ್ಲರೂ ಸ್ವಲ್ಪ ಜನ ಆ ಥರ ಅನ್ಕೋತಾರೆ, ಅಮಾವಾಸ್ಯೆ ಅಂದರೆ ಕೆಟ್ಟದ್ದು, ಅಮಾವಾಸ್ಯೆ ದಿವಸ ಅಲ್ಲಿಗೆ ಹೋಗ್ಬಾರ್ದು. ಆಮೇಲೆ ಫ್ರೆಂಡ್ಸ್ ನೋಡಿದ್ರೆ ಇನ್ನು ಸ್ವಲ್ಪ ಜನ ಏನು ಹೇಳ್ತಾರೆ, ಅಮಾವಾಸ್ಯೆ ದಿವಸ ಏನೂ ಆಗಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ, ಒಳ್ಳೆಯದು. ಆವಾಗೆಲ್ಲ ಫ್ರೆಂಡ್ಸ್ ಆ ಥರ ಹೇಳ್ತಿದ್ರು. ಆಮೇಲೆ ಫ್ರೆಂಡ್ಸ್, ನಮಗೆ ನಮ್ಮ ಅಮ್ಮ ಅವರು ಏನಾದರೂ ನಾವು ಅಮಾವಾಸ್ಯೆ ದಿವಸ ಎಲ್ಲಾದರೂ ಹೋದರೆ ಸ್ವಲ್ಪ ಅಮಾವಾಸ್ಯೆ ದಿವಸ ಹೋಗೋ ಹಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಈಗೆಲ್ಲ ಅಮಾವಾಸ್ಯೆನೇ ಒಳ್ಳೆಯದು, ಅಮಾವಾಸ್ಯೆಯಲ್ಲಿ ಮಶಾಣದಲ್ಲಿ ಏನೂ ಇರಲ್ಲ. ಆಮೇಲೆ ಫ್ರೆಂಡ್ಸ್, ನಿಜವಾಗ್ಲೂ ನಾವು ಅಮಾವಾಸ್ಯೆ ಬಂದರೆ, ಆಮೇಲೆ ಸ್ವಲ್ಪ ಜನ ಫ್ರೆಂಡ್ಸ್ ಅಮಾವಾಸ್ಯೆ ಬಂದರೆ ಹಳ್ಳಿ ಕಡೆ ಇರೋರಿಗೆ ನಿಮಗೆ ಈ ವಿಷಯ ಗೊತ್ತಿರುತ್ತೇನೋ, ಅಮಾವಾಸ್ಯೆ ಬಂದರೆ ಯಾರಿಗಾದ್ರೂ ಮೈ ಮೇಲೆ ದೆವ್ವ ಬಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ ಬಂದೈತೆ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಅಲ್ಲ, ನಿಜವಾಗ್ಲೂ ನಾನು ಇದು ನೆನೆಸ್ಕೊಂಡ್ರೆ ನನಗೆ ಯಾವಾಗಲೂ ಒಂಥರ ಅನಿಸುತ್ತೆ. ಯಾಕೆ ಅಂದರೆ ಈಗ ಫ್ರೆಂಡ್ಸ್ ನೋಡಿದ್ರೆ ಅಮಾವಾಸ್ಯೆ ದಿವಸನೇ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಅಂತಾರೆ, ಅಮಾವಾಸ್ಯೆ ದಿವಸ ಏನೂ ಇರಲ್ಲ ಅಂತಾರೆ. ನನಗಿದೇ ಆಶ್ಚರ್ಯ ಆಗ್ತಾಯಿದೆ ಫ್ರೆಂಡ್ಸ್. ಅಮಾವಾಸ್ಯೆ ಅಂತ ಅಂದ್ರೇ ಆವಾಗೆಲ್ಲ ನಮ್ಮೂರಲ್ಲಿ ಅದೇ ಹೇಳ್ತಾಯಿದ್ರು, ಅಯ್ಯೋ ಅಮಾವಾಸ್ಯೆ ದಿವಸ ಗದ್ದೆ ಹತ್ರ ಹೋದರೆ ಬೇಗ ಬರಬೇಕು, ಆಮೇಲೆ ಏನಾದರೂ ಲೇಟಾಗಿ ಬರಬಾರ್ದು, ಅಮಾವಾಸ್ಯೆ ದಿವಸ ದೆವ್ವಗಳಿರ್ತವೆ, ಏನು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಆಮೇಲೆ ಫ್ರೆಂಡ್ಸ್ ನೋಡಿ, ಇದು ಸೇಮ್ ಅಮಾವಾಸ್ಯೆಲಿ ಈ ಥರ ಹೇಳ್ತಾರೆ. ಆಮೇಲೆ ಆಷಾಢದಲ್ಲಿ ನೋಡಿದ್ದೀರಾ, ಆಷಾಢದಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು, ಹಂಗೆ ಹಿಂಗೆ ಏನೇನೋ ಹೇಳ್ತಿದ್ರು. ಈಗ ನೋಡಿದ್ರೆ ಫ್ರೆಂಡ್ಸ್, ಬರೀ ದೇವಸ್ಥಾನಕ್ಕೆಲ್ಲ ಆಷಾಢದಲ್ಲೇ ಜಾಸ್ತಿ ಹೋಯ್ತಾರೆ. ಇದು ಯಾವುದು ಸತ್ಯ ಯಾವ ಸುಳ್ಳು ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಅಮಾವಾಸ್ಯೆ ದಿವಸ ತಡೆ ಓಡಿಸಿದ್ರೆ ಒಳ್ಳೆಯದು ಅಂತಾರೆ. ಈಗ ಅಮಾವಾಸ್ಯೆ ದಿವಸ ದೇವಸ್ಥಾನಕ್ಕೆ ಹೋಗಿ ತಡೆ ಓಡಿಸ್ಕೊಬರ್ಬೇಕು, ತುಂಬಾ ಒಳ್ಳೆಯದು ಅಂತ ಸ್ವಲ್ಪ ಜನ ಹೇಳ್ತಾರೆ. ಆಮೇಲೆ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಜನ ಅಂತೂ ಅಮಾವಾಸ್ಯೆ ದಿವಸನೇ ಮನೇಲಿ ಬೇರೆ ಥರನೇ ಪೂಜೆ ಮಾಡ್ತಾರೆ. ಬೇರೆ ದಿನ ತಿಂಗಳ ಅಮಾವಾಸ್ಯೆ ಬರುತ್ತೆ, ಆಮೇಲೆ ಹುಣ್ಣಿಮೆ ಬರುತ್ತಲ್ಲ, ಅವಾಗೆಲ್ಲ ಅಷ್ಟೇ ಫ್ರೆಂಡ್ಸ್, ನಾನು ನೋಡಿದ್ದೀನಲ್ಲ, ಅವರೇ ಬೇರೆ ಥರ ಇವತ್ತು ಅಮಾವಾಸ್ಯೆ ಪೂಜೆ ಮಾಡಬೇಕು, ಇವತ್ತು ಶನಿವಾರ ಪೂಜೆ ಮಾಡಬೇಕು ಫ್ರೆಂಡ್ಸ್. ಇವಾಗ ಹೆಂಗೆ ಅಂದರೆ ಎಲ್ಲ ಕಾಮನ್ ಆಗೋಯ್ತು ಫ್ರೆಂಡ್ಸ್, ಎಲ್ಲ ಕಾಮನ್ ಆಗೋಯ್ತು. ಆವಾಗೆಲ್ಲ ಇತ್ತು ಒಂದು ಟೈಮಲ್ಲಿ, ನಮ್ಮ ಅಜ್ಜಿ ಅವರೆಲ್ಲರೂ ಇವತ್ತು ಅಮಾವಾಸ್ಯೆ, ಮಕ್ಕಳನ್ನ ಅಲ್ಲಿಗೆ ಕಳಿಸಿದ್ರಾ ಇಲ್ಲಿಗೆ ಕಳಿಸಿದ್ದೀರಾ ಅಂತ ಬೈತಾಯಿದ್ರು. ಆಮೇಲೆ ಬರೋದು ಲೇಟ್ ಆದರೆ ಬೈತಾಯಿದ್ರು. ಈಗೆಲ್ಲ ಯಾವುದೂ ಇಲ್ಲ ಫ್ರೆಂಡ್ಸ್, ಅಮಾವಾಸ್ಯೆನೂ ಇಲ್ಲ, ಏನೂ ಇಲ್ಲ. ಅಮಾವಾಸ್ಯೆ ದಿವಸನೇ ದೇವಸ್ಥಾನಕ್ಕೆ ಹೋಗ್ತಾರೆ, ಅಮಾವಾಸ್ಯೆ ದಿವಸ ಜಾಸ್ತಿ ಪೂಜೆ ಮಾಡಿಸ್ತಾರೆ. ಏನಂತೀರ ಫ್ರೆಂಡ್ಸ್? ನಿಮಗೂ ಎಲ್ಲ ಗೊತ್ತು. ಅದೇ ನನಗೂ ಇವಾಗ ಗೊತ್ತಾಯ್ತೈತೆ ಫ್ರೆಂಡ್ಸ್. ನಾನು ಅಮಾವಾಸ್ಯೆ ದಿವಸನೇ ಒಂದೊಂದ್ಸರಿ ಪೂಜೆ ಮಾಡ್ಸೋಕೆ ಹೋಗ್ತೀನಿ, ಎಲ್ಲಾದರೂ ಪೂಜೆ ಇದ್ದರೆ. ಇನ್ನು ಎಲ್ಲರೂ ಯಾವ ಥರ ಬದುಕ್ತಾವ್ರೆ ಹಂಗೆ ನಾವು ಬದುಕಬೇಕಲ್ಲ ಫ್ರೆಂಡ್ಸ್. ನಮ್ಮದೇನದ್ರಲ್ಲಿ ಸ್ಪೆಷಲ್ ಇಲ್ವಲ್ಲ, ಈ ಪ್ರಕೃತಿ ನಿಯಮನೇ ಹಂಗೆ ಅಲ್ವಾ. ಯಾರಾದರೂ ಯಾವುದಾದ್ರೂ ಒಳ್ಳೆಯದು ಅಂದರೆ ನಾವು ಅಲ್ಲಿಗೆ ಹೋಗಿ ಒಳ್ಳೇದಾಗುತ್ತೆ ಅಂತ ಹೋಗ್ತೀವಿ. ಯಾರಾದರೂ ಒಂದು ಕೆಟ್ಟದ್ದು ಇಲ್ಲಿ ಹೋಗಬಾರ್ದು ಅಂದರೆ ನಾವು ಅಲ್ಲಿಗೆ ಹೋಗೋದೇ ಇಲ್ಲ. ಆದರೆ ಫ್ರೆಂಡ್ಸ್, ಹುಟ್ಟೋಕ್ಕೆ ಸಾಯೋದಕ್ಕೆ ದೇವರು ಅಮಾವಾಸ್ಯೆ ಹುಣ್ಣಿಮೆ ಯಾವುದನ್ನೂ ಕಂಡಿಡ್ದಿಲ್ಲ. ಬೇಕಿದ್ರೆ ನೋಡಿ ಫ್ರೆಂಡ್ಸ್, ನೀವೇ ಅಲ್ವಾ ಫ್ರೆಂಡ್ಸ್. ಈಗ ನೋಡಿ, ಯಾರಾದರೂ ಸಾಯ್ತಾರೆ, ಇವತ್ತು ಅಮಾವಾಸ್ಯೆ ಸಾಯಬಾರ್ದಿತ್ತು ಅಂತಾರ ಅನ್ನಲ್ಲ. ಏನಾದರೂ ಹುಣ್ಣಿಮೆ ಬರುತ್ತೆ, ಅಯ್ಯೋ ಇವತ್ತು ಅವ್ನು ಸತ್ತೋಗ್ಬಿಟ್ಟವನೇ ಸಾಯಬಾರ್ದಿತ್ತು ಅಂತಾರ
ಅನ್ನಲ್ಲ. ಯಾಕೆಂದರೆ ಫ್ರೆಂಡ್ಸ್ ಅದು ದೇವ್ರ ನಿಯಮ, ಅದನ್ನು ಯಾರು ಏನು ಹೇಳೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ಏನು ವಿಶೇಷ ದಿನ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಇವತ್ತು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಏನು ಗೊತ್ತಿರೋದು, ಇವತ್ತು ಎಲ್ಲರೂ ಗಂಡನ ಪಾದ ಪೂಜೆ ಮಾಡಬೇಕು, ಆಶೀರ್ವಾದ ತಗೋಬೇಕು, ಇವತ್ತೆಲ್ಲ ಪೂಜೆ ಮಾಡಬೇಕು ಅಂತ 3/4% ಅಂದ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ. ಆದರೆ ಫ್ರೆಂಡ್ಸ್ ಎಲ್ಲರೂ ಗಂಡನ ಪಾದ ಪೂಜೆ ಮಾಡಲ್ಲ ಫ್ರೆಂಡ್ಸ್. ಇದು ನನಗೆ ತಿಳಿದಿರೋ ಸತಿ. ಈಗ ನೋಡಿ, ಬೆಳಗ್ಗೆ ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ತಾರೆ, ಇನ್ನು ಸ್ವಲ್ಪ ಜನ ಮನೇಲೇ ಇರ್ತಾರೆ. ಆದರೆ ಫ್ರೆಂಡ್ಸ್ ಒಬ್ಬರು ಇದು ಮನಸ್ಸಲ್ಲಿ ಏನು ಅಂದರೆ, ಈ ದಿನ ಗಂಡಸರಿಗೋಸ್ಕರನೇ ಇರೋ ದಿನ. ಅವ್ರ ಹತ್ರ ಪೂಜೆ ಮಾಡಿ, ಅವ್ರ ಕಾಲನ್ನ ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು. ಸ್ವಲ್ಪ ಜನ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್ ಇದು ಪೂಜೆ ಮಾಡೋದನ್ನು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಜನ ಅಂತೂ ಇವತ್ತು ನೋಡಬಾರ್ದು, ಟೆಂಪಲ್ಗೆ ಹೋಗೋದು, ಪೂಜೆ ಮಾಡೋದು ಎಲ್ಲನೂ ಮಾಡ್ತಾರೆ. ಆದರೆ ಫ್ರೆಂಡ್ಸ್ ಏನು ಗೊತ್ತಾ, ಸ್ವಲ್ಪ ಜನಕ್ಕೆ ಕೆಲಸ ಮಾಡೋಕ್ಕೆ ಟೈಮ್ ಇರೋಲ್ಲ. ಅವ್ರಿಗೆ ಎಷ್ಟು ಕೆಲಸದ ಬ್ಯುಸಿ ಇರ್ತಾರೆ, ಎಲ್ಲ ಅವ್ರ ಕಷ್ಟ ಹೇಳ್ಬಾರ್ದು. ಆಮೇಲೆ ಇನ್ನು ಫ್ರೆಂಡ್ಸ್ ಎಷ್ಟೊಂದು ಜನ ಎಲ್ಲ ಕಾಲು ಪಾದ ಪೂಜೆ ಮಾಡಿ, ಪಾದ ತೊಳೆದು ಪೂಜೆ ಮಾಡಿ ಎಲ್ಲ ಟೆಂಪಲ್ಗೆ ಜೊತೆಲೆಲ್ಲ ಹೋಗಿ ಬರ್ತಾರೆ. ಆದರೆ ಫ್ರೆಂಡ್ಸ್ ಏನು ಗೊತ್ತಾ, ನಾವು ಪಾದ ಪೂಜೆ ಮಾಡಿದ ಕ್ಷಣಕ್ಕೆಲ್ಲ ಒಳ್ಳೆಯದು ಅಂತಲ್ಲ. ಏನು ಅಂದರೆ ಫ್ರೆಂಡ್ಸ್, ಜೀವನದಲ್ಲಿ ಒಂದು ಅನ್ಯೂನ್ಯವಾಗಿ ಕೊನೆ ತನಕ ಯಾರು ಚೆನ್ನಾಗಿ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅದು ನಿಜವಾದ ಜೀವನ ಫ್ರೆಂಡ್ಸ್. ಕಷ್ಟ ಬರಲಿ ಸುಖ ಬರಲಿ, ಒಬ್ಬರು ನೋಡಿ ಒಬ್ಬ ಅವ್ರ ಹೆಂಡತಿ ಬಗ್ಗೆ ಬೇರೆ ಯಾರಾದರೂ ಏನಾದರೂ ಹೇಳಿದ್ರೂ ಒಬ್ಬ ಗಂಡ ಅದನ್ನು ಮುಗಿಸಿ ಬರಬೇಕು. ಏನಂತ ಗೊತ್ತಾ, ಅದನ್ನು ಕಿವಿಗೆ ಹಾಕೊಳ್ದಂಗೆ ನಮ್ಮ ಮನೇಲಿ ಹೆಂಗೆ ಅವ್ರ ಬಗ್ಗೆ ಏನು ಅಂತ ನನಗೆ ಗೊತ್ತು, ನಿನ್ನಿಂದ ನಾನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಯಾವಾಗ ಒಬ್ಬ ಗಂಡಸು ಅಂತಾನೆ ಆವಾಗಲೇ ಹೆಣ್ಣಿನ ಜೀವನ ಚೆನ್ನಾಗಿರೋದು ಫ್ರೆಂಡ್ಸ್. ಹಂಗಾಗಿ ಏನು ಗೊತ್ತಾ ಫ್ರೆಂಡ್ಸ್, ಈ ದಿನ ಸ್ವಲ್ಪ ಜನ ಎಷ್ಟೋ ದಿನ ಮನಸ್ಕೊಂಡಿರಲಿ, ಜಗಳ ಮಾಡಿರಲಿ, ಇವತ್ತು ಪೂಜೆ ಮಾಡೋ ತನಕ ಚೆನ್ನಾಗಿರ್ತಾರೆ. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ಇದು ಯಾರಿಗೆ ಅನ್ವಯಿಸುತ್ತೆ ಅಂತ ನಾನೇನು ಹೇಳ್ತೀನಿ ಅಂದರೆ, ಗಂಡನ್ನ ಪೂಜೆ ಮಾಡಬಾರ್ದು ಅಂತ ನಾನು ಹೇಳಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಮೇಯ್ನು ದೇವ್ರನ್ನ ಪೂಜೆ ಮಾಡ್ತೀವಿ. ಇದು ಜನದ ಏನಂದರೆ, ಇವತ್ತು ಪಾದ ಪೂಜೆ ಮಾಡಬೇಕಾ, ಅವ್ರು ಏನಾರ ಡೈಲಿ ಜಗಳ ಮಾಡ್ತಾ ಇರಲಿ, ಅವ್ರು ಏನೇ ಮನೆಗೆ ತಂದುಕೊಡದೆ ಹೋಗಲಿ, ಇವತ್ತೊಂದು ದಿವಸ ಪಾದ ಪೂಜೆ ಮಾಡಲೇಬೇಕು. ಪಾದ ತೊಳೆದು ಪೂಜೆ ಮಾಡ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ಜನ ನೋಡಿ ಫ್ರೆಂಡ್ಸ್, ಒಬ್ಬರ ಜೀವನದಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರ ಸಂಸಾರನೂ ಚೆನ್ನಾಗಿರುತ್ತೆ, ಎಲ್ಲರೂ ಖುಷಿಯಿಂದ ಇರ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆದರೆ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವ ಫ್ರೆಂಡ್ಸ್. ನೋಡಿ ಇವತ್ತು ಎಲ್ಲ ಪೂರ್ತಿ ಇದೇ ವಿಷಯ. ನೋಡಿ, ಈಗ ನೀವು ಯಾರಾದರೂ ಆಫೀಸ್ಗೆ ಆಯ್ತಾ ಪೂಜೆ ಮಾಡಿ ಬಂದ್ರಾ ಅಂತ ಕೇಳ್ತಾರೆ. ನಾವು ಹೋದ್ರೂ ಅಷ್ಟೇ ಫ್ರೆಂಡ್ಸ್, ಎಲ್ಲರೂ ಏನು ಆಯ್ತಾ ಮುಗೀತಾ ನಿಮ್ಮದು ಪೂಜೆ ಅಂತಾರೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ನಾನು ಯಾವಾಗಲೂ ಯಾವುದೇ ನಾವು ಶೇರ್ ಮಾಡ್ಕೊಳ್ಳಲ್ಲ ಅಂಥ ವೀಡಿಯೋಗಳು. ಯಾವ ವರ್ಷ ಆಗಲಿ ಏನೇ ಇರಲಿ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಜನ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀರ ನೀವು, ಇನ್ಸ್ಟಾಗ್ರಾಮಲ್ಲಿ ನೋಡಿ, ಇದೇ ಫೋಟೋ ಇರುತ್ತೆ, ಇದೇ ವೀಡಿಯೋ ಇರುತ್ತೆ. ಇದು ಟ್ರೆಂಡು. ಯಾವುದೋ ಒಂದು ಹಬ್ಬ ಬರಲಿ, ಏನೇ ಬರಲಿ, ಏನಾದರೂ ಒಂದು ಅದನ್ನು ವೀಡಿಯೋ ಹಾಕ್ಬಿಡ್ಬೇಕು. ಹಂಗಾಗಿ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಗೊತ್ತಾ, ನಮಗೆ ದೇವ್ರ ಹತ್ರ ನಾವು ಬೇಡ್ಕೋಬೇಕು, ಆಯಸ್ಸು ಕೊಡಪ್ಪ, ಆರೋಗ್ಯ ಕೊಡಪ್ಪ ಅಂತ. ಆದರೆ ಇವತ್ತು ಭೀಮನ ಅಮಾವಾಸ್ಯೆ ಅಂದರೆ ವಿಶೇಷ ಏನು ಅಂದರೆ, ಎಲ್ಲ ತನ್ನ ಗಂಡಂದ್ರಿಗೆ ಪಾದನ ಪೂಜೆ ಮಾಡಿ ಅವರ ಆಶೀರ್ವಾದ ತಗೋಬೇಕು. ನಮಗೆ ಆಯಸ್ಸು ಕೊಡಪ್ಪ, ನಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ 100 ವರ್ಷ ಇವ್ರ ಜೊತೆನೇ ಬಾಳೋ ಥರ, ಇನ್ನೂ 7 ಜನ್ಮಕ್ಕೂ ಇವರೇ ಗಂಡ ಆಗಿ ನಮಗೆ ಸಿಗಲಿ ಅಂತ ಬೇಡ್ಕೊಂಡು ಪಾದ ಪೂಜೆ ಮಾಡ್ತಾರೆ ಎಲ್ಲರೂ ಹೆಂಗಸರು ಅಂತ ಅನ್ನೋದೊಂದು ಇದು ಅಭ್ಯಾಸ. ಆದರೆ ಎಲ್ಲ ಪೂಜೆ ಮಾಡಿ ಆಶೀರ್ವಾದ ತಗೋತಾರೆ. ಯಾಕಂದರೆ ಇವತ್ತು ವಿಶೇಷವಾದ ದಿನ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಜನ ಹುಟ್ಟಿದಬ್ಬ ಅಂತ ಅವತ್ತೊಂದು ವಿಶೇಷ ಮಾಡ್ತಾರೆ, ಮದುವೆ ಆದ ದಿನ ಅಂತ ಒಂದು ವಿಶೇಷ ಇರುತ್ತೆ. ಅದೇ ಥರ ಇದನ್ನು ಒಂದು ಭೀಮನ ಅಮಾವಾಸ್ಯೆ ಇವತ್ತು ತುಂಬ ಒಳ್ಳೆ ದಿನ. ಇವತ್ತೆಲ್ಲರೂ ಈಗ ಸಾವಿರಾರು ಜನ ಸೇರಿ ಮದುವೆ ಮಾಡಿರ್ತಾರೆ, ಸಾವಿರಾರು ಮಂತ್ರ ಹೇಳಿ ಮದುವೆ ಮಾಡಿಸಿರ್ತಾರೆ, ಸಾವಿರಾರು ಜನದ ಆಶೀರ್ವಾದ ಇರುತ್ತೆ, ಸಾವಿರಾರು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿ, ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. ಎಷ್ಟೋ ಸಂಸಾರಗಳು ಒಡೆದೋಗುತ್ತೆ. ಆದರೆ ಇದು ಒಂದು ನೀತಿ ನಿಯಮ ಮಾಡ್ಕೊಂಡಿರೋದು. ಅದು ಖರ್ಚು ಮಾಡಿ ಮದುವೆ ಆಗಿರ್ಬೋದು, ದೂರ ಆಗಿರ್ಬೋದು, ಅದೆಲ್ಲ ಬರಲ್ಲ ಈ ಟೈಮಲ್ಲಿ. ಇವತ್ತಿನ ವಿಶೇಷ ಅಂದರೆ ಫ್ರೆಂಡ್ಸ್ ಏನಪ್ಪ ಅಂದರೆ, ಇವತ್ತು ಭೀಮನ ಅಮಾವಾಸ್ಯೆ ಕ್ಯಾಲೆಂಡ್ರು ನೋಡ್ಕೊಂಡಿರ್ತಾರೆ. ಇವತ್ತು ಭೀಮನ ಅಮಾವಾಸ್ಯೆ, ಪಾದ ಪೂಜೆ ಮಾಡಬೇಕು. ಇವತ್ತೆಲ್ಲರೂ ಗಂಡದಿರಿಗೆ ಪೂಜೆ ಮಾಡಿ ಆಶೀರ್ವಾದ. ಆಮೇಲೆ ಇನ್ನು ಫ್ರೆಂಡ್ಸ್, ಈಗ ನಡೀತಾ ಇರೋ ಟ್ರೆಂಡ್ ಹೆಂಗೆ ಅಂದರೆ, ಸ್ವಲ್ಪ ಜನ ಹೆಂಗಸರು ಇವತ್ತು ನಮ್ಮ ಮನೆಯವ್ರು ಯಾವ ಸೀರೆ ತಗೊಡ್ಬೋದು, ನನಗೆ ಇವತ್ತು ಏನು ಗಿಫ್ಟ್ ಕೊಡ್ಬೋದು ಪಾದ ಪೂಜೆ ಮಾಡುವಾಗ ಅಂತ ಇದೊಂದು ಆಸೆ ಇಟ್ಕೊಂಡಿರ್ತಾರೆ. ಆದರೆ ಎಷ್ಟೋ ಜನ ಕೊಡ್ತಾರೆ ಫ್ರೆಂಡ್ಸ್, ಎಲ್ಲರೂ ಕೊಡ್ತಾರೆ ಅಂತ ನಾನು ಹೇಳಲ್ಲ.
ಎಷ್ಟೊಂದು ಜನ ಇವಾಗ ಭೀಮನ ಅಮಾವಾಸ್ಯೆ ದಿವಸ ಅವರು 2 ಜನಕ್ಕೂ ಬಟ್ಟೆ ತಗೋತಾರೆ, ಮತ್ತು ಗಿಫ್ಟ್ಗಳು ಕೊಡ್ತಾರೆ. ಇದೆಲ್ಲ ನಡೆಯುತ್ತೆ ಫ್ರೆಂಡ್ಸ್, ಇದೆಲ್ಲ ಮಾಡ್ತಾರೆ. ಸ್ವಲ್ಪ ಜನ ಬಟ್ಟೆ ತಂದ್ಕೊಡೋದು, ಇಲ್ಲ ರೇಷ್ಮೆ ಸೀರೆ ತಂದ್ಕೊಡೋದು. ಇನ್ನು ಫ್ರೆಂಡ್ಸ್, ಒಡವೆ ರೈಟ್ ಅಂತೂ ನಿಮಗೆ ಗೊತ್ತು ಎಷ್ಟು ರೈಟ್ ಜಾಸ್ತಿ ಆಗಿದೆ ಅಂತ. ಇವಾಗ 1 ಗ್ರಾಮ್ಗೆ 15,000ನೇ ಆಗೈತೋ ಏನೋ ಹೇಳೋಕ್ಕಾಗಲ್ಲ, 14,000 ಮೇಲೇ ಅಂದ್ಕೊಳ್ಳಿ. ಹಂಗಾಗಿ ಫ್ರೆಂಡ್ಸ್, ಒಬ್ಬೊಬ್ಬರು ಆಶೀರ್ವಾದ ಮಾಡ್ತಾರೆ, ಒಬ್ಬೊಬ್ಬರು ಗಿಫ್ಟ್ ಕೊಡ್ತಾರೆ. ಆದರೆ ಲೇಡೀಸ್ಗೆಲ್ಲ ಏನು ಆಸೆ ಇರುತ್ತೆ, ಈ ಅಮಾಸೆಗೆ ಏನು ಕೊಡ್ಬೋದು, ಈ ಪೂಜೆಗೆ ಏನು ಕೊಡಬೇಕು. ಇನ್ನು ಫ್ರೆಂಡ್ಸ್, ಎಲ್ಲರೂ ಅಷ್ಟೇ ಅಲ್ವಾ, ಸ್ವಲ್ಪ ಜನ ಮದುವೆ ಆದ ದಿನಕ್ಕೆ ಏನು ಸ್ಯಾರಿ ಕೊಡಿಸ್ತಾರೋ, ಒಡವೆ ಕೊಡಿಸ್ತಾರೋ ಅನ್ನೋ ಒಂದು ಆಸೆ ಇರುತ್ತೆ. ಬರ್ತಡೆಗೆ ಏನು ಕೊಡ್ತಾರೋ ಅಂತ ಒಂದು ಆಸೆ ಇರುತ್ತೆ. ಮನುಷ್ಯಂದು ಆಸೆ ಎಲ್ಲ ಯಾವುದು ಹುಟ್ಟಿದ ದಿನ, ಯಾವ್ಯಾವುದು ದೇವ್ರದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿ, ಮತ್ತು ಇವಾಗ ಸತ್ಯನಾರಾಯಣ ಪೂಜೆದು ಅದು ಇಂಥ ದಿನವೇ ಮಾಡಬೇಕು ಅಂತೇನಿಲ್ಲ, ಅದು ಯಾವಾಗಾದರೂ ಮಾಡೋದು. ಅದೊಂದು ಪೂಜೆಗಳು ಹೆಸರು ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಅದಾದಮೇಲೆ ಶ್ರೀರಾಮನವಮಿ, ಆವಾಗ ಬರೀ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಶ್ರೀರಾಮನವಮಿ ದಿವಸ ಆಂಜನೇಯನ ದೇವಸ್ಥಾನ, ಆಮೇಲೆ ಗುರು ಪೌರ್ಣಮಿ ದಿವಸ ಗುರು ರಾಘವೇಂದ್ರ ದೇವಸ್ಥಾನ, ಈ ಥರ ದರ್ಶನ ಮಾಡಬೇಕು, ದೇವ್ರನ್ನ ದರ್ಶನ ಮಾಡಬೇಕು ಅಂತ ಅದೊಂದು. ಅದೇ ರೀತಿ ಫ್ರೆಂಡ್ಸ್, ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಏನು ಎಲ್ಲರೂ ಈಗ ಸ್ವಲ್ಪ ಜನಕ್ಕೆ ಗಂಡ ಸತ್ತೋಗಿರ್ತಾರೆ, ಗಂಡನೇ ಇರಲ್ಲ, ಸತ್ತೋಗಿರ್ತಾನೆ. ಆವಾಗ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್? ಅದಕ್ಕೆ ಯಾರು ಏನೇ ಇದಾದ್ರೂ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಅಯ್ಯೋ ಈ ಥರ ಇವತ್ತು ಪೂಜೆ ಸ್ವಲ್ಪ ಜನಕ್ಕೆ ಆಸೆ, ಅಯ್ಯೋ ಇವತ್ತು ನಮ್ಮ ಗಂಡ ಇದ್ದಿದ್ರೆ ನಾವು ಪಾದ ಪೂಜೆ ಮಾಡ್ಬೋದಿತ್ತಲ್ಲ. ಸ್ವಲ್ಪ ಜನ ಚಿಕ್ಕ ವಯಸ್ಸಿಗೆ ಸತ್ತೋಯ್ತಾರೆ ಫ್ರೆಂಡ್ಸ್. ಇದು ಹೇಳೋಕ್ಕಾಗಲ್ಲ ಸಾವು. ಇವತ್ತು ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆಗೆ ಏನಾಯ್ತೀವೋ ನಮಗೆ ಗೊತ್ತಿಲ್ಲ. ಇವಾಗ ಊಟ ಮಾಡಿ ಇವಾಗ ಚೆನ್ನಾಗಿದ್ದೀವ, ಅದಷ್ಟೇ ನಮ್ಮದು ಅಂತ ತಿಳ್ಕೊಂಡು ಬದುಕಬೇಕು ಫ್ರೆಂಡ್ಸ್. ನೀವು ಯಾವ ಟೈಮಲ್ಲಿ ಹೆಂಗೆ ಅಂತ ಯಾರು ಹೇಳೋಕ್ಕಾಗಲ್ಲ, ಇದನ್ನು ಯಾರು ಕಂಡುಹಿಡ್ದಿಲ್ಲ. ಅದಕ್ಕೆ ದೇವರು ಹುಟ್ಟು ಸಾವನ್ನು ಮುಚ್ಚಿಟ್ಟ. ಒಂದೊಂದ್ಸಲ ನಾವು ಮಾಡಿದಡ್ಗೆ ನಮಗೆ ಊಟ ಮಾಡೋಕ್ಕೆ ಋಣ ಇರಲ್ಲ. ಏನಂತೀರ ಫ್ರೆಂಡ್ಸ್? ಹಂಗಾಗಿ ಯಾರು ಏನೋ ಅವರು ಗಂಡ ತೀರೋಗಿರೋರಾಗ್ಬೋದು, ಗಂಡ ಇದ್ದರಾಗಿರ್ಬೋದು, ಯಾರು ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ಇದೆಲ್ಲ ಪ್ರಕೃತಿ ನಿಯಮ. ಯಾರಿಗೂ ಶಾಶ್ವತ ಇಲ್ಲ. ಯಾರೇನು ಗಂಡ ಹೆಂಡ್ತಿ 100 ವರ್ಷ ಯಾರು ಜೊತೇಲಿ ಬದುಕಲ್ಲ. ಈಗ ನೋಡಿ, ನಮ್ಮ ದೇವೇಗೌಡರು ವೈಫು ಚೆನ್ನಮ್ಮ, ಅವರು ನೋಡಿ ಎಷ್ಟು ಮುತ್ತೈದೆಯಾಗೆ ಸತ್ತೋದ್ರು ಫ್ರೆಂಡ್ಸ್. ಅವ್ರು ಸತ್ತ ಮೇಲೆ ಅವ್ರ ಸ್ಟೋರಿ ಕೇಳಿದ್ರೇ ನನಗೊಂಥರ ಖುಷಿ ಆಗುತ್ತೆ. ಅವರು ಯಾವಾಗಲೂ ಡೈಲಿ ನಮಸ್ಕಾರ ಮಾಡ್ಕೊತಾ ಇದ್ದಿದ್ದು, ಡೈಲಿ ಒಂದು ದಿನವೂ ಮಿಸ್ ಆಗಿರೋದು. ಇದಕ್ಕೆ ಫ್ರೆಂಡ್ಸ್, ಅವ್ರು ನಮ್ಮೂರ ಪಕ್ಕದಲ್ಲೇ ಅರ್ಧನಹಳ್ಳಿ ಅಂತ ಹಾಸನದ ಹತ್ರ. ಇದಕ್ಕೆ ಕೇಳಿದ್ರೆ ನನಗೆ ಫ್ರೆಂಡ್ಸ್ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ನನಗೆ ಅವ್ರು ಸತ್ತೋದ್ಮೇಲೆ ಎಲ್ಲ ಸ್ಟೋರಿ ಹೇಳಿದ್ರಲ್ಲ, ಅವ್ರ ಮಕ್ಕಳು ಹೆಣ್ಮಕ್ಳೆಲ್ಲ, ಆವಾಗಲೇ ನಂಗೆ ತುಂಬ ಖುಷಿಯಾಗಿದ್ದು. ಹೆಂಗೆ ಅವರು ಡೈಲಿ ನಮಸ್ಕಾರ ಮಾಡ್ಕೊತಾ ಇದ್ರಂತೆ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಅಂದರೆ ನೋಡಿ, ಅದನ್ನು ಅವ್ರು ನಡೆಸ್ಕೊಂಡು ಬಂದವರಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಖುಷಿ ಪಡಬೇಕು. ಹಂಗಾಗಿ ಫ್ರೆಂಡ್ಸ್, ಏನು ಎಲ್ಲ ಹೆಣ್ಮಕ್ಳು ಪಾದ ಪೂಜೆ ಮಾಡಲೇಬೇಕು, ಎಲ್ಲ ಹೆಣ್ಮಕ್ಳು ಗಂಡನ ಆಶೀರ್ವಾದ ತಗೊಳ್ಳೇಬೇಕು, ಮಾಡಲೇಬೇಕು ಅಂತ ಯಾರು ಯಾಕೆ ಯೋಚನೆ ಮಾಡೋದು? ದೇವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ಇದು ಏನಂದರೆ ಒಂದು ಸಂಪ್ರದಾಯ. ಇವತ್ತು ಭೀಮನ ಅಮಾವಾಸ್ಯೆ ಬಂದೈತೆ, ಭೀಮನ ಅಮಾವಾಸ್ಯೆ ದಿವಸ ಪೂಜೆ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಏನು ಹೆಂಗೂ ಫ್ರೆಂಡ್ಸ್ ನೋಡಿ, ನಾವು ಮದುವೆಲೆಲ್ಲ ಗಂಡದಿರ ಪಾದ ಪೂಜೆ ಮಾಡೋದು ಇದೆಲ್ಲ ಮಾಡ್ತೀವಿ. ಇನ್ನು ಡೈಲಿ ಅವ್ರ ಬಟ್ಟೆ ಒಗೆಯೋದು, ಅವ್ರಿಗೆ ಅಡುಗೆ ಮಾಡಿ ಇಕ್ಕೋದು ಎಲ್ಲನೂ ಮಾಡೋದು ಹೆಂಗಸ್ರೇ. ಏನಪ್ಪ ಅಂದರೆ ಇವತ್ತೊಂದು ಸಮಾಧಾನದಲ್ಲಿ ಪೂಜೆ ಮಾಡ್ತಾರೆ. ಅವ್ರ ಪ್ರೀತಿ, ಇವತ್ತು ನನ್ನ ಹೆಂಡ್ತಿಗೆ ಸ್ಯಾರಿ ಕೊಡಬೇಕು, ಇಲ್ಲ ಒಂದು ಉಂಗುರ ಕೊಡಬೇಕು, ಇಲ್ಲ ಒಂದು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅವ್ರದ್ದು ಏನಾದರೂ ಒಂದು ಆಸೆ ಇದ್ದರೆ ಕೊಡ್ತಾರೆ ಫ್ರೆಂಡ್ಸ್. ಅದು ನಾನು ಹೇಳ್ತಾ ಇರೋದು. ಇನ್ನು ಹಂಗಾಗಿ ಫ್ರೆಂಡ್ಸ್, ಸ್ವಲ್ಪ ಜನ ಏನಾದರೂ ಈ ದಿನ ಯಾರ್ದಾದರೂ ಹಸ್ಬೆಂಡ್ ತೀರೋಗಿದ್ರೆ ಪಾಪ ಅದನ್ನು ನೆನೆಸ್ಕೊಂಡು ದುಃಖ ಪಡ್ತಾರೆ. ಯಾಕೆಂದರೆ ಈ ದಿನ ನಮ್ಮ ಗಂಡ ಸತ್ತೋಗಿದ್ದ ದಿನ, ಇವರಿದ್ದಿದ್ರೆ ಈ ಥರ ಮಾಡ್ಬೋದಿತ್ತು. ಎಷ್ಟೋ ಜನಕ್ಕಿರುತ್ತೆ ಫ್ರೆಂಡ್ಸ್. ಯಾಕೆಂದರೆ ಹೆಣ್ಮಕ್ಳು ಅಂದರೆ ನೋವು ಇದ್ದೇ ಇರುತ್ತೆ ಪಾಪ, ಈ ಥರ ಎಲ್ಲ ಇರುತ್ತೆ. ಆದರೆ ಫ್ರೆಂಡ್ಸ್, ನನ್ನ ಕಡೆಯಿಂದ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ಯಾವತ್ತೂ ನಾವೇನು ದೇವರಲ್ಲ. ದೇವರು ನಮ್ಮ ಹಣೆಯಲ್ಲಿ ಏನು ಬರೆದಿದ್ದಾನೋ ಅದನ್ನು ಅನುಭವಿಸಿನೇ ನೀವು ಹೋಗಬೇಕು. ಹಂಗಾಗಿ ನೀವು ಯಾರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಗಂಡ ಇರೋರು ಪೂಜೆ ಮಾಡಿ, ಗಂಡ ಸತ್ತೋಗಿರೋರು ದೇವ್ರ ಹತ್ರ ಆಶೀರ್ವಾದ ತಗೊಳ್ಳಿ, ದೇವಸ್ಥಾನಕ್ಕೆ ಹೋಗಿ. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ, ಮಾಮೂಲಿ ಟೆಂಪಲ್ಗೆ ಹೋಗಲೇಬೇಕು. ನಾನು ಫ್ರೆಂಡ್ಸ್ ಈಗ ಬೆಳಗ್ಗೆ ಅಂತೂ ಹೋಗಲಿಲ್ಲ, ಯಾಕಂದರೆ ಫುಲ್ ರಶ್ ಇರುತ್ತೆ ದೇವಸ್ಥಾನ. ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಬೇಕು. ನಾನು ಫ್ರೆಂಡ್ಸ್ ಈವ್ನಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಈವ್ನಿಂಗು ಟೆಂಪಲ್ಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್, ಅಷ್ಟೇ. ನಾನು ಬೆಳಗ್ಗೆ ಅಂತೂ ನನಗಾಗೋದು ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ಬೇರೆ ನನ್ನ ಮಗಳು ಯಾಕೋ ಒಂಥರ ಹುಷಾರಿಲ್ದಂಗೆ ಆಯ್ತಲ್ಲ, ಬೇಗ ಎದ್ದೆ ನಾನು. ಅವಳಿಗೆ ಸ್ವಲ್ಪ ದೃಷ್ಟಿ ತೆಗ್ದಾಕಿ ಬೇಗ ಒಂದು ಸ್ವಲ್ಪ ರೊಟ್ಟಿ ಮಾಡಿಕೊಟ್ಟು ಈಗ ಒಂಚೂರು ಮೈಗೆ ಪರವಾಗಿಲ್ಲ ಫ್ರೆಂಡ್ಸ್. ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ಚೇಂಜ್ ಮಾಡ್ಕೊಂಡು ಬಂದು ಈಗ ಸ್ವಲ್ಪ ಪರವಾಗಿಲ್ಲ. ಇವತ್ತು ಅದೇ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ನನಗೆ ಅದ್ರ ಕಡೆಗೆ ಗಮನ ಆಯಿತು. ಅಯ್ಯೋ ಏನಪ್ಪ ಸಡನ್ನಾಗಿ ಚೆನ್ನಾಗಿದ್ಲು,
ನಿನ್ನೆ ವಾಮಿಟ್ ಮಾಡ್ಕೊಂಡಿದ್ದು, ಇವತ್ತು ತಲೆ ಸುತ್ತು ಜ್ವರ. ಬೆಳಗ್ಗೆ ಎದ್ದು ನೋಡ್ತೀನಿ ಫ್ರೆಂಡ್ಸ್, ಪೂರ್ತಿ ಜ್ವರ ಬಂದಿತ್ತು. ಆಗ ಇದು ಹಣೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ನನ್ನ ಹತ್ರ ಒಂದು ಮಾತ್ರೆ ಇತ್ತು, ಅದು ನುಂಗಿಸಿ ಅವಳಿಗೆ ಬೇಗ 8 ಗಂಟೆಗೆ ರಾಗಿ ರೊಟ್ಟಿ ಚಟ್ನಿ ಮಾಡಿಕೊಟ್ಟು ಬಿಸಿನೀರು ಕಾಯಿಸ್ಕೊಟ್ಟು ಈಗ ಸ್ವಲ್ಪ ಆರಾಮಾಗಳೆ, ಸಮಾಧಾನ ಆಯಿತು. ಈಗ ನಾನು ಕೆಲ್ಸಕ್ಕೆ ಹೋದ್ರೂ ತೊಂದರೆ ಇಲ್ಲ. ನೆನ್ನೆನೂ ಒಂದು ಸ್ವಲ್ಪ ಈ ಥರನೇ ಆಗಿತ್ತು. ಈಗ ಹೆಂಗೆ ಅಂದರೆ ನಮ್ಮ ಮಗಳು ಫ್ರೆಂಡ್ಸ್ ಏನಾದರೂ ಹುಷಾರಿಲ್ಲ ಅಂದರೆ ನಾನು ಬರ್ತೀನಿ ಹಾಸ್ಪಿಟ್ಲಿಗೆ ಅಂದರೆ ಚೆನ್ನಾಗಿ ನಡೆದಾಡ್ತಿದ್ರೆ ಅವಳು ಒಬ್ಬಳೇ ಹೋಗ್ಬಿಡ್ತಾಳೆ, ನಮ್ಮನ್ನ ಯಾರನ್ನೂ ಕಾಯಲ್ಲ. ಅವಳೇ ಹೋಗಿ ಏನು ಟ್ರೀಟ್ಮೆಂಟ್ ತಗೊಂಡು ಬಂದ್ಬಿಡ್ತಾಳೆ. ಹಂಗಾಗಿ ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಏನಂದರೆ ಇದು ಭೀಮ್ನ ಅಮಾವಾಸ್ಯೆ ಸಿಗಾಕನೆ. ಈ ಅಮಾವಾಸ್ಯೆ ದಿವಸ ಗಂಡದಿರಿಗೆ ಪೂಜೆ ಮಾಡಿ ಅವ್ರ ಹತ್ರ ಹೆಂಡತಿ ಆಶೀರ್ವಾದ ತಗೊಂಡ್ರೆ ಒಂದು ಒಳ್ಳೆಯದಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ನಾವು ಅವ್ರ ಜೊತೆನೇ 7 ಜನ್ಮ ಎಷ್ಟೈತೆ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಈ ಜನ್ಮದಲ್ಲಿ ಸತ್ತೋದ್ಮೇಲೆ ಏನಾಯ್ತೀವಿ ಅಂತಲೂ ಗೊತ್ತಿಲ್ಲ. ಒಬ್ಬೊಬ್ಬರು 7 ಜನ್ಮಕ್ಕೂ ಇವನೇ ನನ್ನ ಗಂಡ ಆಗಬೇಕು, ಇವಳೇ ನನ್ನ ಹೆಂಡತಿ ಆಗಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾರೆ. ಅಲ್ಲೋಗಿ ಯಾರು ವಾಪಸ್ಸು 7 ಜನ್ಮಕ್ಕೆ ಬಂದು ಹುಟ್ಟಿರೋದನ್ನ ಯಾರೂ ನೋಡಿಲ್ಲ. ಯಾರಿಗೂ ಗೊತ್ತಿಲ್ಲ 7 ಜನ್ಮ ಐತೆ 100 ಜನ್ಮ ಐತೆ ಅಂತ ಫ್ರೆಂಡ್ಸ್. ಈ ಜನ್ಮದಲ್ಲಿ ಹುಟ್ಟಿದ್ದೀವ, ನಮ್ಮದೇನು ಕರ್ಮ ಐತೆ ಅದನ್ನು ಅನುಭವಿಸಿ ಅದನ್ನು ಮುಗಿಸಿ ನಾವು ಹೋಯ್ತೀವ, ಅದಷ್ಟೇ ಗೊತ್ತು ಫ್ರೆಂಡ್ಸ್. ಒಬ್ಬೊಬ್ಬರು 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಬೇಕು, ನೀನೇ ನನ್ನ ಲವ್ವರ್ ಆಗಬೇಕು, ನೀನೇ ನನ್ನ ಹೆಂಡತಿ ಆಗಬೇಕು, ನೀನೇ ನನ್ನ ಮಗಳಾಗಿ ಹುಟ್ಟಬಾ, ನನ್ನ ಮಗನಾಗಿ ಹುಟ್ಟಬಾ ಅಂತ ನಾವು ಕೇಳ್ಬೋದಷ್ಟೇ ಬಾಯಲ್ಲಿ ಫ್ರೆಂಡ್ಸ್. ಅದು ಯಾವತ್ತೂ ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್ ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಇವತ್ತು ಒಳ್ಳೆಯ ದಿನ ಅಮಾವಾಸ್ಯೆ. ಸ್ವಲ್ಪ ಜನ ಗಂಡನ ಪಾದ ಪೂಜೆ ಮಾಡ್ತಾರೆ, ಸ್ವಲ್ಪ ಜನ ಏನೂ ಇಲ್ಲ. ನೀವು ನೆಮ್ಮದಿಯಾಗಿ ತಲೆಗೆ ಸ್ನಾನ ಮಾಡ್ಕೊಂಡು, ನಾನೇನು ತಲೆಗೆ ಸ್ನಾನ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್, ಯಾಕೆ ಸುಳ್ಳು ಹೇಳಬೇಕು, ಬರೀ ಮೈಗೆ ಮಾಡ್ಕೊಂಡೆ. ಯಾಕಂದ್ರೆ ನಾನು ಆಯಲ್ ಹಚ್ಚಿದ್ನಲ್ಲ ಅದಕ್ಕೆ ಮಾಡ್ಕೊಂಡಿಲ್ಲ, ಮೈಗೆ ಮಾಡ್ಕೊಂಡು ಅಲ್ಲೇ ನಮ್ಮ ಮನೇಲಿ ಪೂಜೆ ಆಯಿತು. ಇನ್ನು ಟೆಂಪಲ್ಗೆ ಸಾಯಂಕಾಲ ಹೋಗಿ ದೇವ್ರ ಹತ್ರ ಒಂದು ಆಶೀರ್ವಾದ ತಗೊಂಡು ಬಂದರೆ ನಂದು ಭೀಮ್ನ ಅಮಾವಾಸ್ಯೆ ಮುಗೀತು. ನಾನೆಲ್ಲ ನಿಮಗೂ ಹೇಳೋದು, ಯಾಕೆ ಟೆನ್ಷನ್ ಮಾಡ್ಕೊತೀರಾ? ಬೇರೆಯವರು ಕಾರಲ್ಲಿ ಹೋಯ್ತಾರೆ ಅಂತ ನಾವು ಯಾವತ್ತೂ ಯೋಚನೆ ಮಾಡ್ಬೋದು. ನಾವು ಕಾಲಲ್ಲೇ ಕಾರ್ ಥರ ನಡಿಬೇಕು. ಯಾವುದು ಫ್ರೆಂಡ್ಸ್, ಅವ್ರು ಯಾರು ಆನೆ ಮೇಲೆ ಒಬ್ರು ಹೋಗ್ತಾರೆ, ನಾವು ಆನೆ ಮೇಲೆ ಹೋಗೋಕ್ಕಾಗುತ್ತೆ? ನಾವು ಸೈಕಲ್ ಮೇಲಾದರೂ ಹೋಗಿ ಜೀವನ ಮಾಡಲೇಬೇಕು. ಯಾಕೆ ಅಂತೀರಾ ಫ್ರೆಂಡ್ಸ್? ಈ ಜೀವನ ನಾವು ನಡೆಸಲೇಬೇಕು. ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ನಿಮಗೆಲ್ಲ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಾನು ಈವ್ನಿಂಗ್ ಟೆಂಪಲ್ಗೆ ಹೋಗ್ತೀನಿ. ಇನ್ನು ಯಾರೆಲ್ಲ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಂಡಿದ್ದೀರಾ ನಿಮಗೂ ಒಳ್ಳೆಯದಾಗಲಿ. ಯಾರ್ಯಾರು ಏನು ಇನ್ನೂ ಪೂಜೆ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ, ಅಚ್ಚುಕಟ್ಟಾಗಿ ನಮಗೆ ಎಲ್ಲನೂ ಕಷ್ಟ ಕೊಡೋನು, ಸುಖ ಕೊಡೋನು, ಈ ಭೂಮಿಗೆ ಮಳೆ ಕೊಡೋನು, ಬಿಸಿಲು ಕೊಡೋನು, ಸಾವು ಕೊಡೋನು, ನೋವು ಕೊಡೋನು ಒಬ್ಬನೇ ಒಬ್ಬ ಆ ದೇವರು. ಆ ದೇವರ ಆಶೀರ್ವಾದ ಮುಂದೆ ನಮಗೆ ಯಾರ ಆಶೀರ್ವಾದನೂ ಬೇಕಾಗಿಲ್ಲ. ನನ್ನ ಕಡೆಯಿಂದ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಬೆಳಗ್ಗೆ ಆಗಬೇಕು, ರಾತ್ರಿ ಆಗಬೇಕು, ಸೂರ್ಯ ಮುಳುಗಬೇಕು, ಹುಟ್ಟಬೇಕು ಅಂದರೆ ಅದೆಲ್ಲ ಯಾರು ಮಾಡ್ತಾಯಿರೋದು? ಆ ದೇವರು. ನಮಗೆ ಆಯಸ್ಸು ಎಷ್ಟು ಕೊಡಬೇಕು, ಹಣೆ ಬರ ಹೆಂಗೆ ಬರಿಬೇಕು, ಯಾರ್ಯಾರು ನಮ್ಮ ಜೀವನದಲ್ಲಿ ಬರಬೇಕು ಹೋಗಬೇಕು ಅಂತ ಬರ್ದಿರೋನು ಯಾರು? ಆ ದೇವರು. ಅವನ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ರೆ ಮುಗೀತು. ಆ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ದೇವ್ರಿಗೆ ಕೈ ಮುಗಿರಿ ಬನ್ನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.